ನಮಸ್ಕಾರ. ನಾನು ನನ್ನ ಜೊತೆ ಬೀಯಿಂಗ್ ವಿತ್ ಮೈ ಸೆಲ್ಫ್. ಸೊ ಈ ಪದ ಕೇಳೋಕ್ಕೆ ಎಷ್ಟು ಖುಷಿ ಆಗ್ತದೆ ಅಲ್ವಾ? ಸೊ ಈ ಪದ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥ ಪದ. ನಾನು ನನ್ನ ಜೊತೆ ಯಾವಾಗಲೂ ಇರ್ತೀನಿ. ಆದರೆ ನನ್ನ ಕ್ವಶನ್ನು, ನಿಜವಾಗಿಯೂ ನೀವು ನಿಮ್ಮ ಜೊತೆ ಯಾವಾಗಲೂ ಇದ್ದೀರಾ? ಅಥವಾ ನೀವು ಯಾವುದೋ ಒಂದು ಮಾಯಾಲೋಕದಲ್ಲಿದ್ದು ನಿಮ್ಮನ್ನು ನೀವು ಮರೆತು ಬಿಟ್ಟಿದ್ದೀರಾ? ನಿಮ್ಮ ನಿಜವಾದ ಶಕ್ತಿ, ನಿಮ್ಮ ನಿಜವಾದ ವೀಕ್ನೆಸ್ ಆಗಲಿ, ಶಕ್ತಿ ಆಗಲಿ, ಅದನ್ನೆಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ. ನನ್ನ ಅಂತರಾಳದೊಳಗಡೆ ನನ್ನ ನಿಜವಾದ ಸಂಪರ್ಕ ನಿಮ್ಮ ಜೊತೆ ಇದೆಯಾ? ನಿಮ್ಮ ಜೊತೆ ನಿಮ್ಮ ಸ್ನೇಹ ಇದೆಯಾ? ಸೊ ರಿಮೆಂಬರ್ ಮಾಡಿ, ನೀವು ಯಾವಾಗ ಲಾಸ್ಟ್ ಟೈಮ್ ನಿಮ್ಮ ಜೊತೆ ನೀವು ಉತ್ತಮ ಒಂದು ಸ್ನೇಹ ಅಥವಾ ಉತ್ತಮ ಒಂದು ಸಮಯನ ಕಳೆದಿದ್ದೀರಾ? ಅಂದರೆ ಯಾವುದೇ ಒಂದು ಪರಿಸ್ಥಿತಿ ಬೇರೆ ರೀತಿಯಲ್ಲ, ವರ್ಕಲ್ಲಾಗಲಿ, ಫ್ಯಾಮಿಲಿ ಅಥವಾ ಬೇರೆ ಯಾವುದೋ ಒಂದು ಪುಣ್ಯಕ್ಷೇತ್ರಗಳಾಗಲಿ ಅಲ್ಲ. ಸೊ ನಿಜವಾಗಿಯೂ ನಿಮ್ಮ ಜೊತೆ ಅಂದರೆ ನಿಮ್ಮ ಡೀಪರ್ ಸೆಲ್ಫಲ್ಲಿ, ಏಕೆಂದರೆ ನಿಮಗೆ ಪುಣ್ಯಕ್ಷೇತ್ರ ನಿಮ್ಮ ಒಳಗಡೆನೇ ಇದೆ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಒಂದು ಅದ್ಭುತ ಶಕ್ತಿ ಇದೆ ನನ್ನ ಒಳಗಡೆ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಧರ್ಮಗಳಲ್ಲೂ ಕೂಡ ಅದನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸೊ ನಿನಗೆ ನೀನೇ ಶಿಲ್ಪಿ, ನಿನ್ನ ಒಳಗಡೆ ಒಂದು ಅದ್ಭುತ ಶಕ್ತಿ ಇದೆ. ಬುದ್ಧ ಹೇಳ್ತಾರೆ, ಬಸವಣ್ಣ ಹೇಳ್ತಾರೆ, ದೇಹವೇ ದೇಗುಲ ಅಂತ. ಕ್ರಿಶ್ಚಿಯಾನಿಟಿ ಹೇಳುತ್ತೆ, ಕಿಂಗ್ಡಮ್ ಆಫ್ ಹೆವನ್ ವಿತಿನ್ ಅಸ್ ಅಂತ ಹೇಳಿ. ಸೊ ಇದೆಲ್ಲ ವಿಚಾರ ನಮಗೆ ಎಲ್ರಿಗೂ ಗೊತ್ತು. ಆದರೆ ನೀವು ಇದಕ್ಕೆ ನೀವು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಇದನ್ನು ಯಾವಾಗಾದರೂ ಅಭ್ಯಾಸ ಮಾಡಿದ್ದೀರ? ಎಲ್ಲ ಇದ್ದೂ ಕೂಡ ನಾವು ಎಷ್ಟೊಂದು ಸರಿ ತುಂಬ ಅಸಮಾಧಾನಕರವಾಗಿ ಬದುಕ್ತಾ ಇರ್ತೀವಿ. ಕೆಲವೊಬ್ರು ಏನೂ ಇಲ್ಲ ಅನ್ನೋ ರೀತಿ ಬದುಕ್ತಾ ಇರ್ತೀವಿ. ಸೊ ಇದು ಆಧ್ಯಾತ್ಮ ಚಿಂತನೆಯಲ್ಲಿ ನಾವು ಏನೂ ಇಲ್ಲ ಅಂದರೂ ಕೂಡ ನಾವು ಉತ್ತಮವಾಗಿ, ಒಂದು ಸಮರ್ಪಕವಾಗಿ, ಒಂದು ಆತ್ಮಸ್ಥೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸಿ ಬದುಕ್ತಕ್ಕಂಥ ಕಲೆ ಸೊ ಈ ಒಂದು ಅಭ್ಯಾಸಗಳಲ್ಲಿ ನಮಗೆ ಬರ್ತದೆ. ಈ ಒಂದು ಸೋಷಿಯಲ್ ಮೀಡಿಯಾ ಪ್ರವೋಕಿಂದ ಹೇಗಾಗಿದ್ದೀವಿ ಅಂದರೆ, ಸೊ ನಮ್ಮತನವನ್ನು ನಾವು ತುಂಬ ದೂರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಮಧ್ಯೆ ಒಂದು ಈ ಸೋಷಿಯಲ್ ಮೀಡಿಯಾ, ಸೊಸೈಟಿ, ನಮ್ಮ ಅಧಿಕಾರ, ನಮ್ಮ ಅಂತಸ್ತು, ನಮ್ಮ ಏನು ಈ ಸೋಷಿಯಲ್ ಸ್ಟೇಟಸ್ ಏನಿದೆ, ಇದು ನಮ್ಮನ್ನು ತುಂಬ ಬ್ಲಾಕ್ ಮಾಡಿಬಿಟ್ಟಿದೆ. ನಮಗೆ ಇದೆಲ್ಲ ಎಷ್ಟು ಮುಖ್ಯನೋ ಅದೇ ರೀತಿ ನನ್ನನ್ನು ನಾನು ಅರಿಯತಕ್ಕಂಥದ್ದು ಅದು ತುಂಬ ಬಹುಮುಖ್ಯ ಅಲ್ವಾ? ನಾನು ಜಗತ್ತನ್ನು ಎಲ್ಲನೂ ತಿಳ್ಕೊಂಡು ನನ್ನ ಬಗ್ಗೆ ನಾನು ತಿಳ್ಕೊತಾನೆ ಇಲ್ಲ, ನನ್ನ ನಿಜವಾದ ಶಕ್ತಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಜವಾಗಿ ಒಂದು ಕ್ಷಣ ಕೂತು ಯೋಚನೆ ಮಾಡಿ, ಇದು ಸರಿ ಇದೆಯಾ? ಸೊ ಇವತ್ತು ಈ ಕಾರ್ಯಕ್ರಮಗಳು ತುಂಬ ಬಹುಮುಖ್ಯ, ಈ ಅಭ್ಯಾಸಗಳು ತುಂಬ ಬಹುಮುಖ್ಯ. ಯಾಕಂತ ಹೇಳಿದ್ರೆ ಒಂದು ಕಡೆ ಜಗತ್ತು ವಿನಾಶದ ಅಂಚಿನಲ್ಲಿ ಹೋಗ್ತಾ ಇದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಖಂಡಿತ ಇಲ್ಲ. ಒಂದು ಕಡೆ ಜಗತ್ತು ಒಂದು ಒಳ್ಳೆ ರೀತಿ ಟರ್ನ್ ಆಗ್ತಾ ಇದೆ. ನಮಗೆ ಗೊತ್ತಿಲ್ಲದೇ ಜಗತ್ತಲ್ಲಿ ನಾವು ಸತ್ಯ, ಧರ್ಮ, ಈ ರೀತಿ ಒಂದು ಪ್ರೀತಿ, ವಿಶ್ವಾಸಗಳನ್ನ ನಾವು ಹುಡುಕ್ತಾ ಬರ್ತಾ ಇದ್ದೀವಿ. ಸೊ ಇದಕ್ಕೆ ಇವತ್ತಿನ ದಿನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಭಾರತದಲ್ಲಿ ಋಷಿಮುನಿಗಳು ಸಾವಿರಾರು ವರ್ಷದ ಹಿಂದೆನೇ ಕೂಡ ನಮಗೆ ಆಧ್ಯಾತ್ಮ, ಯೋಗ, ಧ್ಯಾನ ಈ ರೀತಿ ಒಂದು ಕಲೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ಜಗತ್ತಿನಾದ್ಯಂತ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ ಈ ರೀತಿಯ ಒಂದು ಧರ್ಮ, ಈ ರೀತಿಯ ಒಂದು ಸಾತ್ವಿಕ ಲಕ್ಷಣಗಳನ್ನ ಹುಡುಕೊಂಡು. ಸೊ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಮಗೆ ಈ ರೀತಿ ಚಿಂತನೆಗಳು ಮತ್ತು ನಾನು ನನ್ನ ಜೊತೆ ಇರ್ತಕ್ಕಂಥ ಒಂದು ಒಡನಾಟಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಮಾಡಿಸ್ತಾ ಇದ್ದೀವಿ. ಸೊ ನಮ್ಮ ಈ ವರ್ಕ್ಶಾಪ್ಗಳಿಗೆ ನೀವೇನಾದರೂ ಇಷ್ಟಪಟ್ಟಿದ್ದೆ ಆದರೆ ಒಂದು ದಿನದಿಂದ 6-7 ದಿನವರೆಗೂ ಇರುತ್ತೆ. ಬಟ್ ಒಂದು ದಿನವೂ ಕೂಡ ಕಷ್ಟ ಆಗ್ತದೆ. ಸೊ ನಮಗೆ ಎಸ್ಪೆಷಲಿ ಇದ್ರ ಬಗ್ಗೆ ಅಭ್ಯಾಸ ಮಾಡಿಲ್ಲ ಅನ್ನೋರಿಗೆ ಒಂದು ದಿನದ ಕಾರ್ಯಕ್ರಮ ಕೂಡ ತುಂಬ ಕಷ್ಟ ಅನಿಸುತ್ತೆ. ಇದು ಕೇಳಲು ತುಂಬ ಈಸಿ ಅನಿಸುತ್ತೆ. ಇದು ನೋಡೋದಕ್ಕೆ ನನ್ನ ಜೊತೆ ನಾನು ಬದುಕ್ತೀನಿ ಅಲ್ವಾ, ಸೊ ನನ್ನ ಜೊತೆ ನಾನು ಇರೋದಕ್ಕೇನು ಅಂತ ಅನಿಸುತ್ತೆ. ಆದರೆ ನಾವು ಹೇಗೆ ಪ್ರಮೋಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನನ್ನ ಜೊತೆ ಏನಾದರೂ ಇದ್ದರೆ ನಾನು ತುಂಬ ಸಮಾಧಾನ ಆಗಿ ಬದುಕ್ತೀನಿ. ಆದರೆ ನನ್ನ ಜೊತೆ ಏನೂ ಇಲ್ಲ ಅಂದರೂ ಕೂಡ ನಾನು ಸಮಾಧಾನಕರದಿಂದ, ತುಂಬ ಪೀಸ್ಫುಲ್ಲಿಂದ, ಖುಷಿಯಾಗಿ ನಾನು ಬದುಕ್ತಾ ಇದ್ದೀನಿ ಅನ್ನೋ ಒಂದು ಕಲೆ ನಿಜವಾಗೂ ನಿಮಗೆ ಇದೆಯಾ ಅಂತ ಅನ್ನೋದನ್ನು ನೀವೇ ಪ್ರಶ್ನಿಸಿ ನೋಡಿ. ಸೊ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ತಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ವರ್ಕ್ಶಾಪ್ಗಳಲ್ಲಿ ಭಾಗವಹಿಸಿ. ಧನ್ಯವಾದ.